ಈ ಕಾಲದಲ್ಲಿ ಗಂಡನ ಬಿಟ್ಟು ಮಕ್ಕಳನ್ನ ಬಿಟ್ಟು ಯಾವನ ಮೂರನೇ ಒಂದು ಸಿಕ್ಕದ ಅಂದ್ಬಿಟ್ಟು ಮಿಣ್ಣನ ಜೊತೆ ಎಲ್ಲ ಓಡೋಗ್ತಾರೆ. ನೀನು ಆ ಕ್ಯಾಟಗಿರಿ ಅಲ್ಲ ಅಂತ ನಂಗೆ ಯಾವುದೇ ಕಾರಣಕ್ಕೂ ನನ್ನ ಮಕ್ಳಿಗೆ ನಾನು ಬಿಟ್ಕೊಡಲ್ಲ ಮೇಡಮ್. ಅದೇ ಖುಷಿ ಆಯಿತು ಮಂಜುಳಾ ಅವರೇ, ಯಾಕಂದರೆ ಗಂಡನ್ನ ಜಗಳದಿಂದ ನೀವು ಇದಾಗಿದ್ದೀರ ಓಕೆ, ಬಟ್ ಮಕ್ಕಳನ್ನ ಬಿಡಲಿಲ್ವಲ್ಲ, ಅದು ನಂಗೆ ತುಂಬ ಖುಷಿ ಕೊಡ್ತಿದೆ. ತಾಯಿ ಅಂದರೆ ನಿಮ್ಮ ಥರ ಇರಬೇಕು ರೀ, ಖಂಡಿತ 100%. ಪ್ರತಿಯೊಬ್ಬರಿಗೆ ಹೇಳೋದಿಷ್ಟೇ ನಾವು. ಇನ್ನೊಬ್ಳು ಸಿಗ್ತಾಳೆ, ಹೌದು ಮಕ್ಕಳಿಗೆ ತಾಯಿ ಸಿಗಲ್ಲ. ಖಂಡಿತಮ್ಮ, ಖಂಡಿತ ಎಲ್ಲ ಹೆಣ್ಮಕ್ಳು ಮಂಜುಳಾ ಅವರೇ, ಎಲ್ಲ ಹೆಣ್ಮಕ್ಳು ಇದನ್ನು ಅರ್ಥ ಮಾಡ್ಕೋಬೇಕು. ಎತ್ಬಿಟ್ಟ ಮೇಲೆ ಮಕ್ಕಳ ಮೇಲೆ ಕೇರ್ ಕೊಡಬೇಕು, ಮಕ್ಕಳನ್ನ ಬಿಟ್ಕೊಡ್ಬಾರ್ದು. ಅವ್ರ ವಯಸ್ಸು ಏಜ್ ಬರೋವರೆಗೂ ಸಾಕೋ ಧರ್ಮ ಗೃಹಿಣಿ ಒಂದು ಸಂಸ್ಕಾರ ಆಗಿರುತ್ತೆ. ದಯವಿಟ್ಟು ಎಲ್ಲ ತಾಯಂದ್ರಿಗೆ ಇಷ್ಟೇ ಕೇಳ್ಕೊಳ್ಳೋದು, ಯಾವನಿಗೋಸ್ಕರ ಗಂಡನ ಬಿಟ್ಟು ಮಕ್ಕಳನ್ನ ಬಿಟ್ಟು ಹೋಗೋದು ಮಾಡಬಾರ್ದು. ನೋಡಿ, ಈ ಒಂದು ಮಹಿಳೆ ಇದ್ದಾರಲ್ಲ, ಮಕ್ಕಳನ್ನ ಯಾವತ್ತಿಗೂ ಬಿಡಲ್ಲ ಅಂದರೆ ಈಗ ಗಂಡನ್ನು ಬಿಡಲ್ಲ ಅಂತಿದ್ದಾರೆ. ಅದು ಇದಕ್ಕೆ ಕಾರಣ ನಮ್ಮ ನಂದಿನಿ ಮೇಡಮ್ ಹತ್ರ ಬಂದ ಮೇಲೆ ಅವರಿಗೆ ಒಂಥರ ಜ್ಞಾನೋದಯ ಆಗಿದೆ. ಖಂಡಿತವಾಗ್ಲೂ ಇದೇ ಥರ ಇರಬೇಕು. ಎಲ್ಲ ಹೆಣ್ಮಕ್ಳು ಯಾವತ್ತೂ ದುಡುಕಬೇಡಿ, ಇರೋ ಸಂಸಾರನ ಒಡೆದಾಕೋಬೇಡಿ. ಆ ಸಂಸಾರನೇ ತಿದ್ದುಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಮಾತು ಕೇಳಿಲ್ವಾ ಕೇಳೋಂಗೆ ಮಾಡಿ. ಗಂಡಂದ್ರಿಗೂ ಮುಕ್ಕಾಲು ಭಾಗ ತಪ್ಪಿದೆ ಸರ್, ಸತ್ಯವಾಗಿ ಹೇಳ್ತಾ ಇದ್ದೀನಿ. ಗಂಡನ ಕಟ್ಕೊಂಡ್ರೆ ಅವ್ನು ಕರೆಕ್ಟಾಗಿದ್ದರೆ ಹೆಣ್ಣು ಯಾವತ್ತೂ ಕೆಟ್ಟ ದಾರಿಗೆ ಹೋಗಲ್ಲ, ಸಂಸಾರಗಳು ಹಾಳಾಗಲ್ಲ. ಗಂಡಸರಿಗೆ ಹೇಳೋದಿಷ್ಟೇ, ನಾನು ಅರ್ಥ ಮಾಡ್ಕೊಳ್ಳಿ, ಯಾರು ಅನ್ಯತಾ ಭಾವಿಸಬೇಡಿ. ಎಲ್ಲ ಗಂಡಂದ್ರಿಗೆ ಹೇಳ್ತಿಲ್ಲ, ಕೆಲವು ಗಂಡಸರಿಗೆ ತಮ್ಮ ಹೆಂಡತಿನ ಪ್ರೀತಿಯಿಂದ ನೋಡ್ಕೊಳ್ಳಿ, ಪ್ರೀತಿ ಕೊಡಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಆಲ್. ನಾನು ನಿಮ್ಮ ಪ್ರೀತಿಯ ಮಧು. ವರ್ಜನಾ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಮಸ್ತ ಸರ್ವೇ ಜನ ಸುಖಿನೋ ಭವಂತು. ಮಾತಾಡಿ ಮೇಡಮ್, ನಂದಿನಿ ಮೇಡಮ್. ಸೂಪರ್ ಮ್ಯಾಮ್, ನಿಜವಾಗ್ಲೂ ನಿಮಗೆ ದೊಡ್ಡ ಸಲ್ಯೂಟು. ಒಳ್ಳೆಯದಾಗಲಿ ನಿಮ್ಮ ಸಂಘಟನೆಗೆ.